ಧರ್ಮಸ್ಥಳದಲ್ಲಿ ಅಸಹಜ ಸಾವು ಇಂದು ನಿನ್ನೆಯದಲ್ಲ. 4 ದಶಕಗಳ ಹಿಂದೆಯೂ ನಡೆದಿದ್ದವು ಅಸಹಜ ಸಾವುಗಳು. ಗ್ಯಾರಂಟಿ ನ್ಯೂಸ್ಗೆ ವಕೀಲ ದ್ವಾರಕನಾಥ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀವಿ, ಧರ್ಮಸ್ಥಳದಲ್ಲಿ ಅಸಹಜ ಸಾವು ಇವತ್ತು ನಿನ್ನೆಯದಲ್ಲ. ಈ ವಿಚಾರ ಇವತ್ತು ನಿನ್ನೆಯದಲ್ಲ. 4 ದಶಕಗಳ ಹಿಂದೆಯೂ ಅಸಹಜ ಸಾವುಗಳು ನಡೆದಿದ್ದಾವೆ. ಗ್ಯಾರಂಟಿ ನ್ಯೂಸ್ಗೆ ವಕೀಲ ದ್ವಾರಕನಾಥ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1983ರಲ್ಲಿ ಅಸಹಜ ಸಾವಿನ ಬಗ್ಗೆ ಬರೆದಿದ್ದೆ. ಆ ಬಗ್ಗೆ ವಿಧಾನಸೌಧದಲ್ಲಿ ಗಂಭೀರ ಚರ್ಚೆ ಕೂಡ ಆಗಿತ್ತು. ಆದರೆ ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ವಿಚಾರವನ್ನ ತೇಲಿಸಿ ಬಿಟ್ರು. ಈ ಬಗ್ಗೆ ವಿಧಾನಸೌಧದಲ್ಲಿ ದಾಖಲೆಯೂ ಕೂಡ ಇದೆ. ಗ್ಯಾರಂಟಿ ನ್ಯೂಸ್ಗೆ ಸಿಎಸ್ ದ್ವಾರಕನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಧರ್ಮಸ್ಥಳದಲ್ಲಿ ಅಸಹಜ ಸಾವು ಇವತ್ತು ನಿನ್ನೆಯದಲ್ಲ. 1983ರಲ್ಲಿ ಅಸಹಜ ಸಾವಿನ ಬಗ್ಗೆ ನಾನು ಬರೆದಿದ್ದೆ. ಆ ಬಗ್ಗೆ ವಿಧಾನಸೌಧದಲ್ಲಿ ಗಂಭೀರವಾಗಿ ಚರ್ಚೆ ಕೂಡ ಆಗಿತ್ತು. ಆದರೆ ಅಂದಿನ ಸಿಎಂ ರಾಮಕೃಷ್ಣ ಹೆಗಡೆ ಈ ವಿಷಯವನ್ನ ತೇಲಿಸಿ ಬಿಟ್ರು. ಈ ಬಗ್ಗೆ ವಿಧಾನಸೌಧದಲ್ಲಿ ದಾಖಲೆಯೂ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಸಿಎಸ್ ದ್ವಾರಕನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ತಲೆಬುರುಡು ಸಿಗ್ತಿರುವಂತಹ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಈಗಾಗಲೇ SIT ಕೂಡ ರಚನೆ ಆಗಿ SIT ಅವರು ಕಳೆದ 10 ದಿನಗಳಿಂದಲೂ ಕೂಡ ಬೀಡುಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಅನಾಮಿಕ ವ್ಯಕ್ತಿ ಭೀಮಾ ಪಾಯಿಂಟ್ಗಳನ್ನು ತೋರಿಸ್ತಾ ಇದ್ದಾರೆ, ಆ ಪಾಯಿಂಟ್ಗಳನ್ನು ಹೊರತೆಗೆಯುವಂತಹ, ಅಲ್ಲೇನಾದರೂ ಅವಶೇಷಗಳು ಸಿಕ್ಕಿದ್ರೆ ಅದನ್ನು ಸಂಗ್ರಹ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಪರವಿರೋಧ ಚರ್ಚೆಗಳು ಇದ್ದೇ ಇದ್ದಾವೆ. ಒಂದು ಕಡೆ SIT ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು, ಮತ್ತೊಂದು ಕಡೆ SIT ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಒಂದು ವಾದ ಇದೆ. ಈ ನಡುವೆ ಅಲ್ಲಿ ಒಂದು ಅನಾಮಧೇಯ ಶವ ಮತ್ತೊಂದು ಪತ್ತೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ನಡ್ಕೊಳ್ತಾ ಇರುವಂಥ ಒಂದು ರೀತಿ ಬಹಳಷ್ಟು ಪ್ರಶ್ನೆಗಳು ಉಟ್ಕೊಂಡಿರುವಂಥದ್ದು. ಒಟ್ಟಾರೆ ಈ ಪ್ರಕರಣ ಬೆಳೆದು ಬಂದಂಥ ಒಂದು ರೀತಿ, ಅದಕ್ಕೂ ಮೊದಲು ಚರ್ಚೆ ಆದಂಥ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೇನು ಅಷ್ಟು SIT ಏಕಾಏಕಿ ಮಾಡಲಿಲ್ಲ. ಭಾಳಷ್ಟು ಹಿರಿಯ ವಕೀಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡ್ರು. ಯಾಕಂತ ಹೇಳಿದ್ರೆ ಇದು ನಿಜವಾದ ಸುಳ್ಳು ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ SIT ರಚನೆ ಆಗಲೇಬೇಕು ಅಂತ. ಇದಕ್ಕೆ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿದ್ದು ಹಿರಿಯ ವಕೀಲರಾದಂತಹ CS ದ್ವಾರಕನಾಥ್ ಹಾಗೂ ಬಾಲನ್ ಅವರು. ನನ್ನ ಜೊತೆ ಈಗ ಹಿರಿಯ ವಕೀಲರಾದಂತಹ ದ್ವಾರಕನಾಥ್ ಅವರಿದ್ದಾರೆ. ಸರ್, ಈ ಪ್ರಕರಣ ಕಳೆದ 10 ದಿನಗಳಿಂದಲೂ ಕೂಡ ರಾಜ್ಯದಲ್ಲಿ ಸುದ್ದಿ ಮತ್ತು ಸದ್ದು ಮತ್ತು ಸುದ್ದಿ ಆಗ್ತಿದೆ. ಈಗ SIT ಬಗ್ಗೆನೇ ಒಂದಷ್ಟು ಅನುಮಾನಗಳು ಹುಟ್ಟುಹಾಕುವಂಥ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿದ್ದಾವೆ. ತಾವು ಒಬ್ಬ ವಕೀಲರಾಗಿ ಈ ಪ್ರಕರಣವನ್ನು ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ. ನಿಮಗೆ SIT ಬಗ್ಗೆ ಯಾವುದೇ ಆತಂಕ ಇಲ್ವಾ? ಖಂಡಿತ ನನಗೆ SIT ಬಗ್ಗೆ ಆತಂಕ ಇಲ್ಲ. ಮೊದಲನೇದಾಗಿ ನಾವೇ ಸೂಚಿಸಿದಂತೆ SITಗೆ ಒಳ್ಳೆಯ ಅಧಿಕಾರಿಗಳನ್ನು ಮಾಡಿರೋಂಥದ್ದು ಒಂದು. ಎರಡನೇದು, ನಾವು ಹೋಗಿ ಹೇಳಿದ 2 ದಿನಕ್ಕೆ ಸಿದ್ದರಾಮಯ್ಯನವರು ನಮ್ಮ ಮಾತಿಗೆ ಸ್ಪಂದಿಸಿ SITನ ಮಾಡಿದ್ದು ಇನ್ನೊಂದು. ಆಮೇಲೆ ನಿಮ್ಗೆ ಗೊತ್ತಿದೆ, SIT ಮಾಡಿದಾಗಲಿಂದಲೂ ಕೂಡ ಅದರ ವಿರುದ್ಧ ಒಂದು ಇದು ನಡ್ಕೊಂಡು ಹೋಗ್ತಲೇ ಇದೆ, ಒಂದು ಷಡ್ಯಂತ್ರ ನಡ್ಕೊಂಡು ಹೋಗ್ತಲೇ ಇದೆ. SIT ಸರಿ ಇಲ್ಲ ಅವರು. ಯಾಕಂತಂದರೆ ಕೊಲೆ ಆದವರ ಪರವಾಗಿ ಒಂದು ಗುಂಪಿದ್ರೆ ಕೊಲೆಗಡಕರ ಪರವಾಗಿ ಒಂದು ಗುಂಪಿದೆ ಅನ್ನೋ ಥರ ನಮಗೆ ಇವಾಗ ಆಗ್ತಾಯಿದೆ. ಅನ್ಯಾಯ ಮಾಡಿದವ್ರ ಪರವಾಗಿ ಒಂದು ಗುಂಪಿದೆ, ಪಾಪ ಅನ್ಯಾಯಕ್ಕಾಗಿ ಒಳಗಾದವರದ್ದೇ ಒಂದು ಗುಂಪಿದೆ ಅಂತೇಳಿ. ಇದು ಅನ್ಯಾಯಕ್ಕಾಗಿ ಒಳಗಾದವರನ್ನು ನೀವು ಯಾರನ್ನೇ ಮಾತಾಡಿಸಿದ್ರು ಕೂಡ SIT ಮಾಡ್ತಾ ಇರೋದು ಭಾಳ ಸರಿ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ SITನ ನಾವು ಅದನ್ನು ಅದರ ಏನು ಬದ್ಧತೆಯನ್ನು ನಾವು ಪ್ರಶ್ನೆ ಮಾಡಲಿಕ್ಕಾಗತ್ತೆ. ಯಾಕಂದರೆ SIT ಮಾಡಿದ ದಿನದಿಂದಲೂ ಅವ್ರು ಕೆಲಸ ಮಾಡ್ತಲೇ ಇದ್ದಾರೆ. ಮಳೆ ಗಿಳೆ ಏನೂ ಯೋಚನೆ ಮಾಡ್ತೀವಿ, ಮಳೆಯಲ್ಲಿ ಹೋಗಿ ಅವ್ರು ಕೆಲಸ ಮಾಡ್ತಲೇ ಇದ್ದಾರೆ. ಅವರೆಲ್ಲೂ ಕೂಡ ನನಗೆ ಅವ್ರ ಕೆಲಸ ಸ್ಥಗಿತ ಆಗಿದೆ ಅಂತ ನನಗೆಲ್ಲೂ ಕೂಡ ಅನ್ನಿಸ್ತಾ ಇಲ್ಲ ನನಗೆ. ಅದ್ರ ಜೊತೆಗೆ SIT ಎಷ್ಟು ಒಳ್ಳೆ ಇವುಗಳನ್ನು ತೆಗಿತಾ ಇದೆ ಅನ್ನೋದಕ್ಕೆ ಈಗಾಗಲೇ ನೀವೇ ಮೀಡಿಯಾದ ಮೂಲಕ ನೀವೆಲ್ಲರೂ ಕೂಡ ಅದನ್ನು ತೋರಿಸಿದಿರಿ. ಮೀಡಿಯಾದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ಕೂಡ ನೀವು ತೋರಿಸಿದಿರಿ. ಆದರೆ ಒಂದು SIT ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಲಿಕ್ಕೆ SITಯಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನು ಕೂಡ ಇವ್ರು ಹೇಳಬೇಕಾಗತ್ತಾ? ಇನ್ವೆಸ್ಟಿಗೇಷನ್ ಅಂದರೆ ಏನು? ಅನೇಕ ಸೀಕ್ರೆಟ್ಗಳನ್ನು ಬಿಟ್ಕೊಂಡು ಅವ್ರು ಕೆಲಸ ಮಾಡಬೇಕಾಗತ್ತೆ. ನಾವು ಎಲ್ಲವನ್ನೂ ಹೇಳಿಕೊಂಡು ಅವ್ರು ಕೆಲಸ ಮಾಡಿದ್ದು ಅಂತಂದರೆ ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳೋಕ್ಕೆ ಏನು ಬೇಕಾದ್ರೂ SIT ಎಲ್ಲವನ್ನೂ ಹೇಳ್ಕೋಬೇಕಾಗಿಲ್ಲ. ಅದು ಎಲ್ಲವನ್ನೂ ಹೇಳಲಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ SITನೇ ಸರಿ ಇಲ್ಲ ಅಂತ ಹೇಳುವಂಥದ್ದು ಕೂಡ ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ SIT ಬಗ್ಗೆ ಭಾಳ ಅಚಲವಾದ ನಂಬಿಕೆ ಇದೆ. ಅದೆಲ್ಲಕ್ಕಿಂತಲೂ ಕರ್ನಾಟಕ ಸರ್ಕಾರ SITಗೆ ಭಾಳ ಒಳ್ಳೆಯ ಬೆಂಬಲವನ್ನು ಕೊಡ್ತಾ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಭಾಳ ಬೆಂಬಲವನ್ನು ಕೊಡ್ತಾ ಇದೆ. ಆಮೇಲೆ ಇಡೀ ಸಮುದಾಯಗಳು
ಇಡೀ ಕರ್ನಾಟಕದ ಜನತೆ ಒಬ್ಬ ಕಾಮನ್ ಮ್ಯಾನ್ ಕೇಳಿದ್ರು ಕೂಡ ಅಲ್ಲಿ ಏನು ಅನ್ಯಾಯ ಆಗಿದೆ ಅದು ಗೊತ್ತಾಗಬೇಕು ಅನ್ನೋ ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ. ಯಾಕಂದರೆ 1-2 ಸಾವುಗಳೆಲ್ಲ ಆಗಿದೆ, ನೂರಾರು ಸಾವುಗಳು. ಅದು ಮಕ್ಕಳು, ಹೆಣ್ಣುಮಕ್ಕಳನ್ನ ರೇಪ್ ಮಾಡಿ ಅವಳನ್ನ ಭಾಳ ಕ್ರೂಯಲಾಗಿ ಕೊಂದಿರುವಂಥದ್ದು, ಆ ಸ್ಕೂಲ್ಗೆ ಹೋಗೋಂಥ ಮಕ್ಕಳನ್ನ ಅವ್ರನ್ನ ಕೊಂದು ಅವ್ರ ಸ್ಕೂಲ್ ಬ್ಯಾಗ್ ಸಮೇತ ಹೂತಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ಎಂಥವ್ರಿಗೂ ಕೂಡ ಒಂದು ನೋವಾಗುತ್ತೆ. ಇಂಥ ಕ್ರೌರ್ಯವನ್ನು ಯಾರು ಮಾಡಿರ್ಬೋದು ಅಂತ ತಿಳ್ಕೊಬೇಕಲ್ವ ಜನ ಅಟ್ಲೀಸ್ಟು. ಹಾಗಾಗಿ ಇದನ್ನು ನಾವು ವೆಯ್ಟ್ ಮಾಡಿ ನೋಡಬೇಕೇ ಹೊರತು ಈಗ ಯಾವುದೇ ಕನ್ಕ್ಲೂಷನ್ಸ್ಗೆ ಬಂದು SIT ಸರಿ ಇದೆಯಾ ಇಲ್ವಾ ಅಂತ. ಬೇರೆ ಬೇರೆ ದೇಶಗಳಲ್ಲಿ ಭೂಗರ್ಭದಲ್ಲಿರುವಂಥದ್ದನ್ನು ಪತ್ತೆ ಹಚ್ಚೋದ್ರಗಡೆ ಒಂದು ತಂತ್ರಾಂಶವನ್ನು ಬಳಸ್ತಾರೆ. ಇವುಗಳನ್ನು ಕೂಡ ನಾನು ನೋಡ್ತಾ ಇದ್ದೆ ಅದನ್ನು ಸ್ವಲ್ಪ ಸರ್ಚ್ ಮಾಡ್ತಾ ಇದ್ದೆ ಏನೇನು ಮಾಡಿರ್ಬೋದು ಅಂತೇಳ್ಬಿಟ್ಟು. ನಿಜ ನೀವು ಹೇಳ್ತಾ ಇರೋದು ಭಾಳ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ಇದನ್ನ ಬಳಸಬೇಕಾದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿನ ಬೇಕಾಗುತ್ತೆ ಅನ್ನುವಂಥದ್ದು ಈಗಾಗಲೇ ಒಂದು ಪ್ರಶ್ನೆ ಇದೆ. ನನಗೆ ಗೊತ್ತಿದ್ದಂತೆ ನನ್ನ ಅರಿವಿಗೆ ಬಂದಂತೆ ಈಗಾಗಲೇ SIT ಅದನ್ನು ಸರ್ಕಾರದ ಮುಂದೆ ಇಟ್ಟಿದೆ. ಆ ಪ್ರಶ್ನೆನ ನಮಗೆ ಮಾಡಬೇಕಾಗತ್ತೆ ಅಂತೇಳ್ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಸರ್ಕಾರಕ್ಕೆ ಒಪಿನಿಯನ್ ಕೊಡಬೇಕು, ಕೊಟ್ಟದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಿಂದ ನನಗೆ ನೀವು ಹೇಳಿದಂಗೆ ಹಳೆ ಮೆಥಡಲ್ಲಿ ನಾವಿನ್ನೂ ಭೂಮಿ ಅಗಿತಾಲೆ ಹೋದರೆ ಇಡೀ ಧರ್ಮಸ್ಥಳ ಎಲ್ಲ ಆಗಿಬೇಕಾಗುತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ಎಲ್ಲೆಲ್ಲ ಹಾಕಿದರೆ ಬಾಡಿಗಳು ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಟೆಕ್ನಾಲಜಿನ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ, ನೀವು ಹೇಳಿದ್ದೇ ಅಭಿಪ್ರಾಯ ನಂದು ಕೂಡ ಆಗಿದೆ. ಫೈನಾನ್ಷಿಯಲ್ ಅವಶ್ಯಕತೆ ಇರೋದರಿಂದಾಗಿ ಅವರು ಸರ್ಕಾರವನ್ನು SIT ಅವರು ಕೇಳಿ ಅದನ್ನು ಪಡ್ಕೋಬೇಕಾಗತ್ತೆ. ನಾವು ಸಾರ್ವಜನಿಕವಾಗಲೂ ಕೂಡ ಒಂದು ಒತ್ತಡ ತರುವಂಥ ಕೆಲಸವನ್ನು ಸರ್ಕಾರದ ಮೇಲೆ ಮಾಡಬೇಕು ಅಂತ ಟೆಕ್ನಾಲಜಿ. ಸರ್, ಈಗೇನು ಅಂಗಾಂಗಗಳು ಸಿಗ್ತಾ ಇದ್ದಾವೋ ಇವೆಲ್ಲವೂ ಕೂಡ ಅವತ್ತು ಅಸಹಜ ರೀತಿಯಲ್ಲಿ ಸಾವಾಗಿರುವಂಥದ್ದು. ಅದು ಆ ಕ್ಷೇತ್ರಕ್ಕೆ ಬಂದಿದ್ದರು, ಯಾರೋ ನದಿಯಲ್ಲಿ ಮುಳುಗಿದ್ರು ಅಂಥವರನ್ನು ಪೊಲೀಸ್ ರಿಪೋರ್ಟನ್ನು ಆಧರಿಸಿದ ಬಳಿಕ ಮಾಡಿರುವಂಥದ್ದು. ಆದರೆ ಇವತ್ತು ಕಟ್ಟುಕತೆಯನ್ನು ಕಟ್ತಾ ಇದ್ದಾರೆ ಕೆಲವೊಂದಷ್ಟು ಜನರು. ಅದಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದೇ ಅವರ ಉದ್ದೇಶ. ಅದರ ಮುಂದುವರೆದ ಭಾಗವಾಗಿ SIT. ಇದಕ್ಕೆ ತಮ್ಮ ನಿಲುವೇನು? ಅಲ್ಲ, ಇದು ನನಗೆ ಬಿಗಿನಿಂಗಿಂದಲೂ ಕೂಡ ಒಂದು ತಂಡ ಒಂದು ಅಲ್ಲಿನ ಈ ದಿಕ್ಕು ತಪ್ಪಿಸೋವಂತಹ ಒಂದು ಕೆಲಸವನ್ನು ಮಾಡ್ತಲೇ ಬಂದಿದೆ. ಅದು ಸತತವಾಗಿ ಮಾಡ್ತಲೇ ಬಂದಿದೆ. ಯಾವುದೇ ನ್ಯಾಯಯುತವಾದಂತಹ ಒಂದು ಹೋರಾಟದಲ್ಲಿ ಅನ್ಯಾಯದ ಪರವಾಗಿ ನಿಲ್ಲುವಂಥವ್ರು ಯಾವಾಗಲೂ ಇದ್ದೇ ಇದ್ದಾರೆ. ಇತಿಹಾಸದಲ್ಲಿ ಇದ್ದರು, ಈಗಲೂ ಇದ್ದರು. ನಾವೆಲ್ಲ ಮಲ್ಲಪ್ಪ ಶೆಟ್ಟಿನ, ಮೀರ್ ಸಾದಕ್ನ ಅವ್ರನ್ನೆಲ್ಲ ಏನಕ್ಕೆ ನೆನೆಸ್ಕೊಳ್ತೀವಿ ಹೇಳಿ? ಅವರೆಲ್ಲರೂ ಕೂಡ ಅನ್ಯಾಯದ ಪರವಾಗಿದ್ದರು. ಇವತ್ತು ಕೂಡ ಅವ್ರನ್ನ ನಾವು ನೆನೆಸ್ಕೊಳ್ಳೋದು ಅನ್ಯಾಯದ ಪರವಾಗಿದ್ದವರು ಅಂತಲೇ ಹೊರತು ಅವ್ರನ್ನ ಹೀರೋಗಳಾಗಿ ಯಾರು ನೆನೆಸ್ಕೊಳ್ಳಲ್ಲ. ಇವತ್ತು ಇಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರಲ್ಲ, ಇಷ್ಟು ಕುಟುಂಬಗಳು ತಬ್ಬಲಿಗಳಾಗಿದ್ದಾವಲ್ಲ, ಆ ಕುಟುಂಬಗಳಿಗೆ ಒಂದು ಕಂಪ್ಲೇಂಟ್ ಮಾಡೋಷ್ಟು ಶಕ್ತಿ ಇಲ್ವಲ್ಲ, ಅವ್ರು ಕಂಪ್ಲೇಂಟ್ ಮಾಡೋಕ್ಕೆ ಹೋದ್ರೂ ಕಂಪ್ಲೇಂಟ್ ತಗೊಳ್ತಾ ಇಲ್ವಲ್ಲ. ಈ ಪ್ರಶ್ನೆಗಳನ್ನು ಮಾನವೀಯ ದೃಷ್ಟಿಯಿಂದ ನಾವು ನೋಡಬೇಕಾಗಿದೆ. ಮಾನವೀಯ ದೃಷ್ಟಿಯಿಂದ ನೋಡೋದು ಅಂತಂದರೆ, ನಮ್ಮ ಮನೆಯಲ್ಲೇ ಅಂಥ ಒಂದು ಅನಾಹುತ ಆಗಿದ್ದರೆ ನನ್ನ ಮನಸ್ಥಿತಿ ಹೆಂಗಿರ್ತಾ ಇತ್ತು, ನಮ್ಮ ಮನೆಯವರ ಮನಸ್ಥಿತಿ ಹೆಂಗಿರ್ತಾ ಇತ್ತು ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಯೋಚನೆ ಮಾಡಿದವ್ರು ಏನು ಮಾಡ್ತಾರೆ, ನಿಜವಾಗ್ಲೂ ಸತ್ಯ ಗೊತ್ತಾಗ್ಲಿನಪ್ಪ, ನನ್ನ ಮಗು ಹೆಂಗೆ ಸತ್ತೋಗಿದೆ, ನನ್ನ ಮಗು ಯಾಕೆ ಸತ್ತೋಯ್ತು, ನನ್ನ ಮಗು ಕಾಣೆ ಆಗಿದೆಯಲ್ಲ, ಅದು ಎಲ್ಲಿದೆ, ಅದ್ರ ಬಾಡಿ ಸಿಗ್ಬೋದಾ ಅನ್ನೋವಂಥ ಪ್ರಶ್ನೆಗಳು ಅವ್ರಿಗೆ ಪಾಪ ಇದ್ದೇ ಇರುತ್ತೆ ಆ ಸಮುದಾಯ, ಆ ಕುಟುಂಬದವರಿಗೆ. ಹಾಗಾಗಿ ಅದ್ರ ವಿರುದ್ಧವಾಗಿ ಅವ್ರು ಯಾರಾದರೂ ಭಾಳ ಪ್ರಬಲ ವ್ಯಕ್ತಿ ಆಗಿದ್ದರೆ, ನಾನು ಹೇಳ್ತಾ ಇರೋದು ಆಗಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆಗಿದ್ದರೆ ಆ ಪ್ರಬಲ ವ್ಯಕ್ತಿ ಪರವಾಗಿ ನಿಲ್ಲೋದ್ರಿಂದ ಅವ್ರಿಗೆ ಅನೇಕ ಲಾಭಗಳಿದ್ದಾವೆ. ಅವ್ರು ದುಡ್ಡು ಕೊಡ್ಬೋದು, ಕಾಸು ಕೊಡ್ಬೋದು, ಸೈಟ್ ಕೊಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಅವರು ಎಷ್ಟು ಬೇಕಾದ್ರೂ ಮಾಡ್ಬೋದು. ಆ ಪ್ರಬಲ ವ್ಯಕ್ತಿ ಆಗಿದ್ದರೆ ಹೇಳ್ತಾ ಇರೋದು. ಅದರಿಂದಾಗೆ ಲಾಭಗಳಿಗೋಸ್ಕರ ಮಾತಾಡೋಂಥವ್ರನ್ನ ನಾವು ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಾನು ಮಲ್ಲಪ್ಪ ಶೆಟ್ಟಿನ ಮತ್ತು ಇವ್ರನ್ನ ಎಕ್ಸಾಂಪಲ್ಗಳು ಹೇಳಿದ್ದು, ಯಾರು ಮೀರ್ ಸಾದಕ್ಕು ಅಂತ ಅವರ ಎಕ್ಸಾಂಪಲ್ಗಳು ಹೇಳಿದ್ದು. ಕಡೆಗೆ ಅವರು ಏನು ಮಾಡಿದ್ದೇನವರು ದ್ರೋಹನೇ ತಾನೇ ಅದು. ಆ ದ್ರೋಹ ಮಾಡೋರು ಇವತ್ತು ಇದ್ದಾರೆ, ಅವತ್ತು ಇದ್ದರು ಅಷ್ಟೇ. ಅಲ್ಲ, ಅಂಥದ್ದೇ ಆರೋಪ ಮತ್ತೊಂದು ಬಣದ ವಿರುದ್ಧನೂ ಕೂಡ ಕೇಳಿಬರ್ತಿದೆ. ಅವರು ಕೂಡ ಮಾಡ್ತಿರೋದು ಆ ಹೆಸರಿಗೆ ಕಳಂಕ ತರೋದಕ್ಕೆ, ಅವ್ರಿಗೆ ಕಳಂಕ ತರೋದಕ್ಕೆ, ಇವ್ರಿಗೆ ಹೆಸರಿಗೆ ಕಳಂಕ ತರೋದು ಅಂತಂದರೆ ಅದು ಅರ್ಥ ಇಲ್ಲದು. ಸುಮಾರು ನನಗೆ ಗೊತ್ತಿದ್ದಂತೆ ನನ್ನ ವಯಸ್ಸಲ್ಲೇ ಸುಮಾರು 50 ವರ್ಷಗಳಿಂದ ನಾನು ಧರ್ಮಸ್ಥಳವನ್ನು ಹತ್ತಿರಿಂದ ನೋಡಿದ್ದೀನಿ. ನಮ್ಮ ಅಣ್ಣ ಒಬ್ಬರು ಬರೀ ಹಾಲು ಮಾರ್ತಾಯಿದ್ರು. ಹಾಲು ಮಾರ್ತಾ ಇದ್ದವರು ₹2 ಕಳಿಸ್ತಾಯಿದ್ರು. ನಮ್ಮಮ್ಮ ಉಂಡಿ ಹಾಕ್ಬಿಟ್ಟು ಉಂಡಿಗೆ ತಗೊಂಡು ಧರ್ಮಸ್ಥಳಕ್ಕೆ ಕೊಡ್ತಾಯಿದ್ರು. ನಾವು ಅದೇ ನಂಬಿಕೆಯಿಂದ ಬಂದವರು. ಇವತ್ತೇನು ಧರ್ಮಸ್ಥಳಕ್ಕೆ ವಿರುದ್ಧವಾಗಿಲ್ಲ. ಆ ಧರ್ಮಸ್ಥಳಕ್ಕೆ ಈಗ ಇರುವಂತಹ ಕಳಂಕವನ್ನು ನಾವು ಯಾವ ರೀತಿಯಲ್ಲಿ ತಪ್ಪಿಸ್ಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಅಲ್ವಾ. ಅದು ಗೊತ್ತಾಗ್ಬಿಟ್ಟಿದ್ದು ಅಂದರೆ ಧರ್ಮಸ್ಥಳದಿಂದ ಆಗಿಲ್ಲ ಅಂತ ಗೊತ್ತಾಗ್ಬಿಟ್ರೆ ನಮಗಿಂತ ಸಂತೋಷ ಪಡೋರು ಯಾರಿದ್ದಾರೆ? ಆ ಧರ್ಮಸ್ಥಳನ ಹಂಗೆ ಉಳಿಸ್ಕೋಬೋದಲ್ಲ. ಇದೇ ಇನ್ಸಿಡೆನ್ಸ್ ಯಾಕೆ ಉಡುಪಿಯಲ್ಲಾಗಲ್ಲ? ಯಾಕೆ ಇದು ಮೂಕಾಂಬಿಕಾ ದೇವಸ್ಥಾನದಲ್ಲಾಗಲ್ಲ, ಕೊಲ್ಲೂರಲ್ಲಾಗಲ್ಲ,
ತಿರುಪತಿಯಲ್ಲಿ ಯಾಕಲ್ಲ, ಯಾಕೆ ಆಗ್ತಾ ಇಲ್ಲ, ಯಾಕೆ ಬಾಡಿಗಳು ಸಿಗ್ತಾ ಇಲ್ಲ? ತಿರುಪತಿ ಬೆಟ್ಟ ಕಿತ್ಲುನಾ, ಎಷ್ಟು ದೊಡ್ಡ ಬೆಟ್ಟ ಅದು, 7 ಮಲೆಗಳು. ಆ ಬೆಟ್ಟಗಳಲ್ಲಿ ಯಾಕೆ ಬಾಡಿಗಳು ಸಿಗ್ತಾ ಇಲ್ಲ, ಯಾಕೆ ಇಲ್ಲೇ ಸಿಗ್ತಾ ಇದ್ದಾವೆ? ಈ ಪ್ರಶ್ನೆಗಳೆಲ್ಲ ಬರ್ತವೆ. ಅಲ್ಲ, ಅಲ್ಲಿ ಯಾರು ಪ್ರಶ್ನೆ ಮಾಡಿಲ್ವ ಈ ಥರ? ಇಲ್ಲಿ ಬೇಕು ಅಂತ ಪರ್ಪಸ್ಫುಲ್ಲಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ. ಪರ್ಪಸ್ಫುಲಿ ಮಾಡಲಿಕ್ಕೆ ಭೀಮಾ ಅಂತ ಅವನೊಬ್ಬ ಬಂದ, ಪರ್ಪಸ್ಫುಲಿ ಅಲ್ಲ. ಅದಕ್ಕಿಂತಲೂ ಹಿಂದೆ ಏನಿತ್ತು, ಭೀಮಾ ಬರೋಕ್ಕೆ ಮುಂಚೆ ಏನಾಗಿತ್ತು? ನಾನೇ 1985ರಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ವೇದವಲಿ ಪ್ರಕರಣ ಬರೆದಿದ್ದೆ. ಅದಾದಮೇಲೆ ಅನೇಕ ಜನ ಪದ್ಮಲತಾ ಪ್ರಬೋದು, ಅನೇಕ ಪ್ರಕರಣಗಳು ನಡ್ಕೊಂಡು ಹೋಗಿದ್ದಾವೆ. ಅದಕ್ಕೆ ಬೇಸಿಸ್ ಇದೆ, ನಂಬಲಿಕ್ಕೆ ಬೇಸಿಸ್ ಇದೆ. ಅಂದರೆ 80ರ ದಶಕಗಳು, 83ರಲ್ಲೇ ಇದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ. ಇದ್ರ ಬಗ್ಗೆ 83ರಲ್ಲಿ ಚರ್ಚೆ ಆಗಿದೆ. ಹೌದು, ಅದೇ ಇದೇ ವಿಚಾರ ಚರ್ಚೆ ಆಗಿದೆ 83ರಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಬಂದಂತಹ ವಿಷಯ. ಹೌದು, ಅಲ್ಲಿ ಚರ್ಚೆ ಆಗಿದೆ. ಅಲ್ಲಿ ಚರ್ಚೆ ಆದಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು, ಅವರು ಕೂಡ ಅದನ್ನ ತೇಲಿಸ್ಬಿಡ್ತಾರೆ. ಆ ಚರ್ಚೆಯ ಇವು ಕೂಡ ಇವತ್ತು ದಾಖಲೆಗಳು ನಮ್ಮ ಅಸೆಂಬ್ಲಿ ಇದರಲ್ಲಿ ಇದ್ದಾವೆ. ಇವೆಲ್ಲವೂ ಇರೋದ್ರಿಂದಾಗಿ ಅದಕ್ಕೊಂದು ಹಿನ್ನೆಲೆ ಇದೆ, ಅಲ್ಲೇನೋ ನಡೀತಾ ಇರ್ಬೋದಾ ಅಂತ ಹಿನ್ನೆಲೆ ಇದೆ. ಆಮೇಲೆ ಭಾಳ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಅಲ್ಲೇ ಯಾಕಾಗ್ತವೆ, ತಿರುಪತಿಯಲ್ಲಿ ಯಾಕಾಗಲ್ಲ ಅಂತ ಅಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಗಳು. ಇನ್ನು ಉಗ್ರಪ್ಪನವರ ವರದಿ ಪ್ರಕಾರನೇ 467 ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಒಂದೇ ಪೊಲೀಸ್ ಸ್ಟೇಷನ್ ಹೆಂಗಾಗ್ತವೆ? ಒಂದೇ ಅದು ಸಣ್ಣ ಪೊಲೀಸ್ ಸ್ಟೇಷನು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಆ ಸಣ್ಣ ಪೊಲೀಸ್ ಸ್ಟೇಷನಲ್ಲಿ 5 ವರ್ಷದಲ್ಲಿ 500 ಕಂಪ್ಲೇಂಟ್ಗಳಾಗ್ತವೆ ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅಂದರೆ ಅಲ್ಲಿ ಏನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂರಕವಾಗಿ ಇವತ್ತು ಭೀಮಾ ತೋರಿಸ್ತಾ ಇರೋಂಥ ಕೊಟ್ಟರು. ಭೀಮಾ ಏನು ಡೈರೆಕ್ಟಾಗಿ ಉದ್ಭವ ಆಗಿ ನಮ್ಮ ಕಣ್ಮುಂದೆ ಬಂದುಬಿಟ್ಟಿಲ್ಲ. ಅವನು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾನೆ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಬಂದಿದ್ದಾನೆ. ಅಂದರೆ ಅವನಿಗೆಲ್ಲೋ ಪಾಪ ಪ್ರಜ್ಞೆ ಕಾಡಿದೆ, ನಾನು ತಪ್ಪು ಮಾಡಿದ್ದೀನಿ, ಇಷ್ಟು ಪಾಪ ಅನ್ಯಾಯದ ಹೆಣೆಗಳನ್ನು ನಾನು ಹೂತಿದ್ದೀನಿ, ಈ ಸತ್ಯವನ್ನು ನಾನು ಹೇಳಬೇಕಾಗತ್ತೆ, ಇನ್ನು ಮುಂದುವರಿಸ್ಕೋಬೋದು, ಇದೇ ಅನ್ಯಾಯಗಳು ಮುಂದೇನೂ ಆಗ್ಬೋದು, ಮುಂದುವರಿಸ್ಕೊಂಡು ಹೋಗ್ಬೋದು ಇವು, ಅದನ್ನ ಎಲ್ಲಾದರೂ ಸ್ಟಾಪ್ ಮಾಡಬೇಕಲ್ಲ ಅಂತ ಅವ್ನಿಗೆ ಅನಿಸಿದೆ. ಆ ಪಾಪ ಪ್ರಜ್ಞೆಯಿಂದ ಅವನು ಬಂದು ಕೇಳಿದಾಗ ಅವನ್ನ ನಾವು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲ, ನನಗೇನಂದರೆ ಈ ಭೀಮನ ಮೇಲೇ ಭಾಳಷ್ಟು ಅನುಮಾನಗಳು ಉಟ್ಕೊಂಡಿರುವಂಥದ್ದು. ನನಗಲ್ಲ, ಭಾಳಷ್ಟು ಜನ ಪ್ರಶ್ನೆಗಳನ್ನು ಆಗ್ತಿರೋದು. ಯಾಕೆ ಈ ಕಳೆದ 20 ವರ್ಷಗಳ ಹಿಂದೆ ಆತ ಮಾಡಿದಂತಹ ಕೆಲಸವನ್ನು ಈಗ ತಪ್ಪೊಪ್ಕೊಳ್ತಾ ಇದ್ದಾನೆ, ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಹೇಳಿದ್ರೆ ಇಷ್ಟು ದಿನ ಯಾಕೆ ಕಾಡಲಿಲ್ಲ? ಈಗ ಏಕಾಏಕಿ ಒಂದು ಭಾರತಿ, ಒಂದು ಅಲ್ಲಿರುವಂಥದ್ದೇನು, ಒಂದು ಭಯ, ಒಂದು ಅಲ್ಲಿನ ಧರ್ಮಸ್ಥಳದ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ವಂತೆ. ಅಲ್ಲಿ ಯಾರಾದರೂ ಅವ್ರ ವಿರುದ್ಧ ಮಾತಾಡಿದ್ದು ಅಂತಂದರೆ ಅವ್ರಿಗೆ ಭಾಳ ತೊಂದರೆ ಆಗತ್ತಂತೆ, ಅವ್ರಿಗೆ ಕೊಂದಾಗ್ತಾರಂತೆ ಅನ್ನುವಂಥ ಊಹಾಪೋಹಗಳು, ಬರೀ ಮಾತುಗಳು ಅಷ್ಟೇ ಆಗಿರಲಿಲ್ಲ. ಅದು ನಿಜವೂ ಕೂಡ ಆಗಿದ್ವು. ಅವನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಧೈರ್ಯ ಇಲ್ಲ, ಅವನ ಪ್ರಾಣ ಮತ್ತು ಅವನ ಕುಟುಂಬ ಕೂಡ ಇಂಪಾರ್ಟೆಂಟ್. ಕಡೆಗೆ ಇವತ್ತು ಅವನು ಅದನ್ನೆಲ್ಲ ತೋರಿಸಿದ ಮೇಲೂ ಕೂಡ ಭೀಮಾ ಕೂಡ ಒನ್ ಆಫ್ ದ ಕಲ್ಪ್ರಿಟ್ ಆಗ್ತಾನಲ್ಲಿ. ಯಾಕಂದರೆ ಅವನ ಬಾಡಿಗಳನ್ನು ಊತಿರೋಂಥ ಕೇಸ್ ಅವನ ಮೇಲೆ ಇದ್ದೇ ಇರುತ್ತೆ. ಅವನೇನು ಜೈಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅವನು ಅದೆಲ್ಲ ಗೊತ್ತಿದ್ಕೊಂಡೇ ಅವನು ಹೊರಗಡೆ ಬಂದಿದ್ದಾನೆ, ಅದೆಲ್ಲ ಗೊತ್ತಿಲ್ಲದೇನು ಬಂದಿಲ್ಲ. ಅವನು ಅದನ್ನ ತಿಳ್ಕೊಂಡು ಅದನ್ನೆಲ್ಲ ತಿಳಿಸ್ಬೇಕು. ಆದರೂ ಕೂಡ ಸಾರ್ವಜನಿಕರ ಮುಂದುಗಡೆ ನಾನು ಇದನ್ನು ಹೇಳಿಬಿಟ್ಟು ನನ್ನ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬರಬೇಕು, ಮಂಜುನಾಥ ನನಗೆ ಶಾಪ ಕೊಡ್ಬೋದು, ಅಣ್ಣಪ್ಪ ನನಗೆ ಶಾಪ ಕೊಡ್ಬೋದು, ಅದರಿಂದ ನಾನು ಹೊರಗಡೆ ಬರಬೇಕು ಅಂತಲೇ ಬಂದಿದ್ದಾನೆ ಅವನು. ಅಂದರೆ ಅವ್ನು ರೆಡಿಯಾಗೇ ಬಂದಿದ್ದಾನೆ ಇದೆಲ್ಲಕ್ಕೂ ಕೂಡ. ಅಂದರೆ ಅವ್ನು ನ್ಯಾಯದ ಪರವಾಗಿದ್ದಾನೆ ಅಂತ ನನಗನ್ಸುತ್ತೆ. ಭೀಮಾ ಶವಗಳನ್ನು ಊತುವಂತಹ ಸಂದರ್ಭದಲ್ಲಿ ಶವಗಳ ಜೊತೆ ಸಿಗ್ತಿದ್ದಂತಹ, ಶವಗಳ ಮೈ ಮೇಲಿದ್ದಂತಹ ಚಿನ್ನ ಕದಿತಿದ್ರು, ದುಡ್ಡು ತಗೊತಿದ್ರು, ಇಂಥ ಒಂದು ಆರೋಪಗಳು ಕೂಡ ಇದ್ದಾವೆ. ಯಾಕೆ ಇದರಲ್ಲಿ ಸಮಸ್ಯೆ ಆಗಿ ಅವರು ಅಲ್ಲಿಂದ ಊರು ಬಿಡ್ತಾರೆ, ತದ ಬಳಿಕ ಏನೇನೋ ಆಯಿತು. ಈಗ ಒಂದಷ್ಟು ವರ್ಷಗಳಾದ ಬಳಿಕ ಈಗ SIT ಮುಂದೆ, ಅದಕ್ಕೂ ಮೊದಲು ಕೋರ್ಟ್ ಮುಂದೆ ಏಕಾಏಕಿ ಪ್ರತ್ಯಕ್ಷರಾದರು. ಈ ಪ್ರತ್ಯಕ್ಷರಾಗೋದಕ್ಕೆ ಹಿಂದೆ ದೊಡ್ಡ ಟೀಮ್ ಇದೆ ಅಲ್ಲ. ಅವನು ಅದ್ರ ಮೇಲೆ ಹೆಣದ ಮೇಲಿದ್ದಂಥ ಒಡವೆಗಳು ಕದೀತಿದ್ದಾನೆ, ದುಡ್ಡು ಕದೀತಿದ್ದಾನೆ ಅಂತ ಆರೋಪ ಇವಾಗ ಮಾಡ್ತಾ ಇದ್ದಾರೆ. ಹಿಂದೆ ಯಾಕೆ ಮಾಡಲಿಲ್ಲ ಅದನ್ನ? ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ನು ಹುಡುಕಿಸ್ಬೋದಾಗಿತ್ತಲ್ಲ, ಇವನಿಗೆಲ್ಲ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಈಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವಾಗ ಸೈಲೆಂಟ್ ಆಗಿದ್ರು ಅಂದರೆ ಏನರ್ಥ? ಅಂದರೆ ಭೀಮನ ಮೂಲಕ ಇವರೇ ಚಿನ್ನವನ್ನು, ದುಡ್ಡನ್ನು ಕದಿಸ್ತಾ ಇದ್ರು. ಅಲ್ಲಿ ಪಾಲುದಾರರು ಇವರು ಅಂತ ಅನ್ಸಲ್ವಾ ನಿಮಗೆ? ಹಂಗೇನಾದರೂ ಇದ್ದರೆ, ನಿಜಾನೇ ಆಗಿದ್ದರೆ ಅವರಲ್ಲಿ ಪಾಲುದಾರರು ಅಷ್ಟೇ. ಅಂದರೆ ಅವರು ಇವಾಗ ಭೀಮನಿಗೆ ವಾಪಸ್ ಕೊಡಬೇಕಷ್ಟೇ ದುಡ್ಡನ್ನ. ಭೀಮ ಮಾಡಿಸಿ ಇವ್ರು ಕೇಕ್ ಕೊಡ್ತಾ ಇದ್ದ. ನಾವೀಗ ಆ ಅನಾಲಜಿಗೆ ಹೋಗ್ಬೇಕಾಗತ್ತೆ, ಆ ಆರ್ಗ್ಯುಮೆಂಟ್ಗೆ ಹೋಗ್ಬೇಕಾಗತ್ತೆ. ನಾವು ತಗೊಂತಿದ್ದ, ಅದಕ್ಕೆ ನಾವು ಆ ಕೆಲಸದಿಂದಾನೇ ಕಿತ್ತಾಕಿದ್ವಿ ಅವ್ರನ್ನ ಅನ್ನೋ. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಯಾಕೆ ಅವನ್ನ ಹುಡುಕಿಸ್ಲಿಲ್ಲ? 11 ವರ್ಷ ಅವನು ಕಾಣೆಯಾಗಿದ್ನಲ್ಲ, ಇಷ್ಟು ಒಡವೆ ಕತ್ಕೊಂಡ್ಬಿಟ್ಟಿದ್ದು ಯಾಕೆ ಹೇಳಲಿಲ್ಲ? ಭೀಮಾ ಬಂದಿದ್ದ ತಕ್ಷಣ ಈ ಪ್ರಶ್ನೆ ಯಾಕೆ ಎತ್ತಲಿಲ್ಲ ಅವರು? ಈಗ ಯಾಕೆ ಹೇಳ್ತಾ ಇದ್ದಾರೆ? ಇದರಿಂದ ಇರೋಂಥ ದುರುದ್ದೇಶ ಏನು? ಅದಕ್ಕೆ ಈ ದುರುದ್ದೇಶಕ್ಕೆ ನಾವು ಉತ್ತರ ಕೊಡಬೇಕು. ಅದೇ ಥರನೇ ಭೀಮನ ಕೈಯಲ್ಲಿ ಮಾಡಿಸ್ತಾ ಇದ್ದಿದ್ದೆ ಇವರೇ ಅಂತ ಅನಿಸುತ್ತೆ.
ಇವ್ರಿಗೆ ವಾಪಸ್ ಕೊಡಬೇಕಷ್ಟೇ ಭೀಮನಿಗೆ ಭೀಮನ್ ದುಡ್ಡನ್ನು. ಫೈನಲಿ ನಾನೊಂದು ಕ್ವಶನ್ ಕೇಳಿಬಿಟ್ಟು ಮುಗಿಸ್ತೀನಿ ಸರ್ ನನ್ನ ಸಂದರ್ಶನ. ಈಗ ಇಷ್ಟೆಲ್ಲ SIT ತನಿಖೆ ಮಾಡ್ತಿದೆ. SITಯ ವ್ಯಾಪ್ತಿಯನ್ನು ಇಷ್ಟೇ ಅಂತೇನು ಹಾಕಿಲ್ಲ. ನೂರಾರು ಪ್ರಕರಣಗಳು ನಾನು ಊತಿದ್ದೀನಿ, ನೂರಾರು ಶವಗಳನ್ನು ನಾನು ಊತಿದ್ದೀನಿ ಅಂತ ಹೇಳ್ಬಿಟ್ಟು ಆತ ಕೋರ್ಟ್ ಮುಂದೆ ಕೊಟ್ಟಂತಹ ಪ್ರಕರಣವನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸಿ SIT ರಚನೆ ಮಾಡಿದ್ದು. ಆದರೆ SIT ಅವರು ಯಾಕೆ ತಮ್ಮ ಸುತ್ತಲೂ ಒಂದು ಸರ್ಕಲ್ ಆಗ್ತಾ ಇದ್ದಾರಲ್ಲ, ಇವತ್ತು ಆ 13-14 ಗುಣಿಗಳನ್ನ ತೆಗೆದ ಬಳಿಕ ಒಂದಷ್ಟು ಕಡೆ ಸಿಕ್ಕಿದವೆ, ಒಂದಷ್ಟು ಕಡೆ ಸಿಕ್ಕಿಲ್ಲ. ಆಗಂದ ಮಾತ್ರಕ್ಕೆ 20-30 ವರ್ಷಗಳ ಹಿಂದೆ ಊತಿರುವಂತಹ ಶವ ಅಲ್ಲೇ ಇರಬೇಕು ಅಂತಲೂ ಇಲ್ಲ ಮುಂದೆ ಹೋಗಿರ್ಬೇಕಂತನೂ ಇಲ್ಲ. ಭೂಮಿ ನಾವು ಹೆಂಗೆ ತಿರುಗ್ತೀವೋ ಭೂಮಿನೂ ಕೂಡ ತಿರುಗುತ್ತೆ, ಸಹಜ, ಅದು ಸಹಜ ಪ್ರಕ್ರಿಯೆ. ಆದರೆ SIT ಅವರ ಮುಂದೆ ಮರಕ್ಕೆ ನೇತಾಕೊಂಡಿರುವಂಥ ಒಂದು ಶವ ಸಿಕ್ಕಾಗ, ಏನೋ ಒಂದು ರೀತಿ ಪಾನ್ ಕಾರ್ಡು ಮತ್ಯಾವುದೋ ದಾಖಲೆಗಳು ಸಿಕ್ಕಾಗ ಅದನ್ನು ವಿ ಆರ್ ನಾಟ್ ಕನ್ಸಿಡರ್ ಆ್ಯಸ್ ಎ ಇದು ಮೆಟೀರಿಯಲ್ ಅಂತ ಯಾಕಂತಿದ್ದಾರೆ. ಇಂಥವು ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕೋದಿಲ್ವ ಅಂತ. ಇಲ್ಲ, ನನಗೆ ಅವರು ಹಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಬಹುಶಃ ಇನ್ವೆಸ್ಟಿಗೇಷನ್ನ ಸೀಕ್ರೆಟ್ಗಳನ್ನ ಬಿಟ್ಕೊಡದೆ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಯಾಕಂತಂದರೆ ಅದನ್ನ ಕನ್ಸಿಡರ್ ಮಾಡಲೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಅದು ಭಾಳ ಪ್ರೈಮರಿ ಎವಿಡೆನ್ಸಸ್ ಅವೆಲ್ಲ. ಆ ಪ್ರೈಮರಿ ಎವಿಡೆನ್ಸಸ್ನ ಅವರು ಬಿಟ್ಟು ಅವ್ರು ಮಾತಾಡೋಕ್ಕೆ ಸಾಧ್ಯವಿಲ್ಲ ಅಂತ ನನಗನ್ಸುತ್ತೆ. SIT ಮಾಡ್ತಾ ಇರೋಂಥ ಇನ್ವೆಸ್ಟಿಗೇಷನಲ್ಲಿ ನಾವು ಇಂಟರ್ಫಿಯರ್ ಆಗಿ ಇಂಥ ಅನುಮಾನಗಳು ಪಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ನನ್ನ ಪ್ರೈಮರಿ ಕ್ವಶನ್ ಏನಂದರೆ, ಈಗ ಭೂಗರ್ಭದಲ್ಲಿ ಊತಿರುವಂತಹ ಶವಗಳನ್ನು ತೆಗೆಯುವಂಥ ಒಂದು ಕೆಲಸಕ್ಕೆ ನಿಮ್ಮನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ. ನಿಮ್ಮ ಎದುರುಗಡೆ ನೇತಾಡ್ತಿದೆ, ಅದು ನಮ್ಮ ಅಂಡರ್ಗೆ ಬರಲ್ಲ, ಅದು ನಮಗೆ ಕಂಟ್ರೋಲ್. ಈಗ ಆರೋಪ ಇರೋದೇನು, ಅಲ್ಲಿಂತ ಅಸಹಜ ಶವಗಳು ನೂರಾರು ಆಗಿದ್ದಾವೆ ಅಂತ. ಪಬ್ಲಿಕ್ ಕನ್ಸಂಪ್ಷನ್ಗೆ ಅವ್ರು ಹಂಗೆ ಹೇಳಿರ್ಬೋದು, ಖಂಡಿತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ನನಗೊಂದು ಸ್ವಲ್ಪ ಇನ್ವೆಸ್ಟಿಗೇಷನು, ಒಬ್ಬ ಅಡ್ವೊಕೇಟ್ ಆಗಿ ನಾನು 40-50 ವರ್ಷಗಳಿಂದ ಇದನ್ನೆಲ್ಲ ನೋಡಿದ್ರಿಂದಾಗಿ ಅವರು ಪಬ್ಲಿಕ್ಕಿಗೆ ಹೇಳೋದೇ ಬೇರೆ ಆಗಿರುತ್ತೆ, ಇನ್ವೆಸ್ಟಿಗೇಷನ್ನೇ ಬೇರೆ ಆಗಿರುತ್ತೆ. ಹಾಗಾದರೆ ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ, ಖಂಡಿತ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ವಕೀಲರಾದಂತಹ CS ದ್ವಾರಕನಾಥ್ ಅವರ ಒಂದು ಮಾತು. ಕ್ಯಾಮರಾಮನ್ ಧನುಷ್ ಜೊತೆ ಮಾರುತಿ ಪಾಗೋಡ.